ಇನ್ನು ಪೊಲೀಸರಿಂದಲೇ ಯುವತಿಗೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಕಾರವಾರ ಮಹಿಳಾ ಠಾಣೆಗೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾರೆ. ದಾಂಡೇಲಿ ನಗರ ಠಾಣೆಯ ಇಬ್ಬರು ಕಾನ್ಸ್ಟೇಬಲ್ಗಳು ಯುವತಿಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಇಬ್ಬರು ಕಾನ್ಸ್ಟೇಬಲ್ ವಿರುದ್ಧ ಕೇಸ್ ದಾಖಲಾಗಿದೆ. ದಾಂಡೇಲಿ ನಗರ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಇಮ್ರಾನ್ ಹಾಗೆ ಮಾಂತೇಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಯುವತಿಗೆ ಮೆಸೇಜ್ ಮಾಡಿ ಲೈಂಗಿಕತೆಗೆ ಒತ್ತಾಯಿಸಿದ ಆರೋಪ. ದಾಂಡೇಲಿ ಮೂಲದ ಯುವತಿಯಿಂದ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ಜುಲೈ 6ನೇ ತಾರೀಕು ರಾತ್ರಿ ಯುವತಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು. ಲಾಡ್ಜ್ನಲ್ಲಿದ್ದೀನಿ ಬಾ ಅಂತ ಯುವತಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಕಾನ್ಸ್ಟೇಬಲ್. ಕೊಂಕಣಿಯಲ್ಲಿ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದ್ದ ಸಿಬ್ಬಂದಿಗಳು. ಕಾರವಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಪೊಲೀಸ್ನವರೇ ರಕ್ಷಣೆ ಕೊಡಬೇಕಾದವಂತವರೇ ಯುವತಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡುವ ಮೂಲಕ ಆಕಿನ ಲಾಡ್ಜ್ ಕರೆದಿದ್ದಾರೆ. ನೋಡಿ, ಏನು ರಕ್ಷಣೆ ಮಾಡೋ ಆರಕ್ಷಕರ ಇವರು, ಭಕ್ಷಕರು ಇವರು ಅಲ್ಲ. ಯುವತಿ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಷನ್ಗೆ ಬಂದಿದ್ದಾರೆ. ಅಲ್ಲಿ ನಂಬರನ್ನು ರಿಜಿಸ್ಟರ್ ಮಾಡಿರ್ತಾರಲ್ಲ, ಆ ನಂಬರನ್ನು ಎತ್ಕೊಂಡು ಇಬ್ಬರು ಇದ್ದಾರಲ್ಲ, ಇಮ್ರಾನ್ ಹಾಗೆ ಮಾಂತೇಶ್. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೋಡಿ. ಇವರು ಆರಕ್ಷಕರು ಅಂತ ಅನ್ಕೊಂಡಿದ್ರೆ ಎಲ್ಲ, ಇನ್ನು ಮುಂದೆ ಇವರು ಆರಕ್ಷಕರಲ್ಲ. ರಕ್ಷಣೆ ಕೊಡಬೇಕಾದಂಥವರೇ ಲಾಡ್ಜ್ ಕರೀತಾರೆ ಅಂತ ಅಂದರೆ ಇವ್ರಿಗೆ ಯಾಕ್ರಿ ಬೇಕು ಪೊಲೀಸ್ ಇಲಾಖೆಯಲ್ಲಿ ಕೆಲಸ? ಕಂಪ್ಲೇಂಟ್ ಕೊಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕಂಪ್ಲೇಂಟನ್ನು ಸ್ವೀಕಾರ ಮಾಡಿಲ್ಲ ಆ ಸ್ಟೇಷನ್ನಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಕಾರವಾರ ಪ್ರತಿನಿಧಿ ಉದಯ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉದಯ್, ನೋಡ್ತಾ ಇದ್ದೀವಿ, ಆರಕ್ಷಕರ ಇವರು ಭಕ್ಷಕರ ಅನ್ನುವಂಥ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ, ಈ ಒಂದು ಪ್ರಕರಣದಲ್ಲಿ ಬೇಲಿಯೇ ಎದ್ದು ಹೊರಬಿದ್ದಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಏನು ರಕ್ಷಣೆಗಾಗಿ ಪೊಲೀಸ್ ಠಾಣೆಗೆ ಬಂದ್ರೆ ರಕ್ಷಣೆ ಸಿಗುವ ಬದಲು ಇವರಿಗೆ ಕಿರುಕುಳವೇ ಆಗಿರುವಂತದ್ದು. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಪೊಲೀಸ್ ಠಾಣೆಯಲ್ಲಿ ಓರ್ವ ಯುವತಿ ಏನು ಕಂಪ್ಲೇಂಟ್ ಕೊಡೋದಕ್ಕೆ ಬರ್ತಾಳೆ. ಆ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಆಕೆಯ ಮೊಬೈಲ್ ನಂಬರ್ ಕೂಡ ಕೊಟ್ಟಿರ್ತಾಳೆ. ಇದನ್ನೇ ದುರುಪಯೋಗ ಪಡಿಸಿಕೊಂಡಂತ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಆಕೆಯ ಮೊಬೈಲ್ಗೆ ಅಶ್ಲೀಲವಾಗಿರ್ತಕ್ಕಂಥ ಮೆಸೇಜ್ಗಳನ್ನ ಮಾಡುವಂಥದ್ದು, ಫೋನ್ ಕರೆಗಳನ್ನ ಮಾಡುವಂಥದ್ದು, ಪದೇ ಪದೇ ಆಕೆಗೆ ಫೋನ್ಗಳನ್ನ ಮಾಡಿ ಕಿರುಕುಳ ಕೊಡುವಂಥದ್ದು ಮಾಡ್ತಾ ಇದ್ರು. ಹೀಗಾಗಿ ಯುವತಿ ಅಲ್ಲಿಯ ವ್ಯಾಪ್ತಿಯ ದಾಂಡೇಲಿ ಸ್ಟೇಷನ್ಗೆ ಏನು ದೂರನ್ನ ಕೊಡೋದಕ್ಕೆ ಹೋಗ್ತಾಳೆ. ಅಲ್ಲಿಯೂ ಕೂಡ ದೂರನ್ನ ಸ್ವೀಕರಿಸೋದಿಲ್ಲ. ಆದ್ರೆ ಪೊಲೀಸರ ಮಾಡಿರ್ತಕ್ಕಂಥ ಒಂದು ಅನ್ಯಾಯದ ವಿರುದ್ಧ ಠಾಣೆಗೆ ಹೋದ ತನಗೆ ನ್ಯಾಯ ಸಿಗಲ್ಲ ಅಂತ ಹೇಳಿ ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರ ಬಳಿಗೆ ಬಂದಿರ್ತಾಳೆ. ದೀಪನ್ ಅವರ ಸಲಹೆಯ ಮೇರೆಗೆ ಈಗಾಗಲೇ ಕಾರವಾರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೂಡ ಆಕೆ ಪ್ರಕರಣವನ್ನ ಕೂಡ ದಾಖಲಿಸಿರುವಂತದ್ದು. ಈ ಒಂದು ಘಟನೆಯಿಂದ ಇಡೀ ಪೊಲೀಸ್ ಇಲಾಖೆ ಒಂದು ಮುಜುಗರಕ್ಕೆ ಒಳಗಾಗಿದೆ. ರಕ್ಷಣೆಯನ್ನ ಕೊಡಬೇಕಾಗಿರ್ತಕ್ಕಂಥ ತಮ್ಮ ಇಲಾಖೆಯ ಸಿಬ್ಬಂದಿಗಳಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಎದುರಾಗ್ತದೆ. ಹೀಗಾಗಿ ಮೇಲಾಧಿಕಾರಿಗಳು ಕೂಡ ಈ ಒಂದು ಘಟನೆ ಒಂದು ರೀತಿಯಾಗಿರ್ತಕ್ಕಂಥ ಮುಜುಗರವನ್ನ ಕೂಡ ತಂದಿಟ್ಟಿರುವಂತದ್ದು. ಇನ್ನು ಕೆಲವೇ ದಿನಗಳ ಹಿಂದೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರಕರಣ ಏನು ಮಂಕಿ ಪೊಲೀಸ್ ಠಾಣೆಯಲ್ಲೂ ಕೂಡ ಆಗಿರುವಂತದ್ದು. ಪೊಲೀಸರು ಜನರ ರಕ್ಷಣೆಗೆ ಹೋಗುವ ಬದಲು ಈ ರೀತಿಯಾಗಿರ್ತಕ್ಕಂಥ ಅಶ್ಲೀಲವಾಗಿರ್ತಕ್ಕಂಥ ನಡವಳಿಕೆಯಿಂದ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು. ಉದಯ್, ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಥ್ಯಾಂಕ್ ಯು ಸೋ ಮಚ್.